ಹಲೋ ಫ್ರೆಂಡ್ಸ್, ನಮಸ್ಕಾರ. ದೀಪಾವಳಿ ಬರ್ತಾ ಇದೆ. ಸೊ ಹಾಗಾಗಿ ಎಲ್ಲೆಲ್ಲೂ ನಾವು ದೀಪಗಳಿಂದ ಅಲಂಕಾರನ ಮಾಡ್ತೀವಿ. ಸೊ ಇವತ್ತು ನಾನು ನಿಮ್ಗೆ ದೀಪವನ್ನು ಇಡೋದಿಕ್ಕೆ ಒಂದು ಫೋಲ್ಡರ್ ನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾನೇ ಈಸಿ, ಸುಲಭ, ಹಾಗೆ ನೋಡೋದಕ್ಕೆ ಸೂಪರ್ ಆಗಿ ಕಾಣುವಂತ ಒಂದು ಹೋಲ್ಡರ್. ಸೊ ಇದನ್ನ ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನ ನೀವು ನೋಡ್ಕೊಂಡ್ ಬನ್ನಿ. ನೋಡಿದ್ರಲ್ಲ, ದಿಯಾ ಹೋಲ್ಡರ್ ಅಂತಾರೆ. ಇದು ಅಂದ್ರೆ ದೀಪಗಳನ್ನು ಇಡುವಂತ ಹೋಲ್ಡರ್. ಎಷ್ಟು ಚೆನ್ನಾಗಿದೆ ಅಲ್ವಾ? ಇದು ಪಿಸ್ತದಿಂದ ಮಾಡಿದ್ದೀನಿ ನಾನು, ನಮ್ಮನೆಯಲ್ಲಿ ಇತ್ತು. ಸೊ ಹಾಗಾಗಿ ನೋಡಿ, ಈ ತರ ಇಟ್ಟು ತುಂಬಾನೇ ಈಸಿ. ಗ್ಲೂ ಸ್ಟಿಕ್ ಇದ್ರೆ ತುಂಬಾನೇ ಈಸಿಯಾಗಿ ನೀವು ಒಂದ್ 5 ನಿಮಿಷದಲ್ಲಿ ಮಾಡ್ಬಿಡ್ಬೋದು. ಅಷ್ಟು ಸುಲಭವಾಗಿರುವಂತ ಇದು ಹೋಲ್ಡರ್. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಮಧ್ಯದಲ್ಲಿ ಒಂದು ಗ್ಯಾಪ್ ಬಿಟ್ಟಿದ್ದೀನಿ, ಯಾಕಂದ್ರೆ ಇದನ್ನ ಟೀ ಕ್ಯಾಂಡಲ್ ನ ಹೀಗಿಟ್ಟು ಇವಾಗ ಇದ್ರ ಮಧ್ಯದಲ್ಲಿ ನಾವು ದೀಪನ ಹಚ್ಚಬೇಕು. ತುಂಬಾನೇ ಚೆನ್ನಾಗಿ ಕಾಣುತ್ತೆ. ನಾನು ಇದನ್ನ ಕಲರ್ ಮಾಡಿಲ್ಲ, ಯಾಕಂದ್ರೆ ಇದು ನ್ಯಾಚುರಲ್ ಆಗಿ ಹಾಗೆ ಚೆನ್ನಾಗಿ ಕಾಣ್ತಾ ಇದೆ. ಕ್ಯಾಂಡಲ್ ಹೋಲ್ಡರ್ ಬೇಡ ಅಂದ್ರೆ ನೀವು ಫುಲ್ ಇದೇ ತರ ಪಿಸ್ತನ ಕಂಪ್ಲೀಟ್ ಮಾಡ್ಬಿಟ್ಟು ಲೋಟಸ್ ತರ ಕಾಣುತ್ತೆ. ಅದು ಕೂಡ ನೀವು ಡೆಕೋರೇಷನ್ಗೆ ಇಡಬಹುದು. ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಹಾಗೆ ಇದು ನೀವು ದೀಪಾವಳಿ ಎಲ್ಲ ಮುಗಿದಾದ್ಮೇಲೆ ಇದನ್ನ ತೆಗೆದಿಡೋಕೆ ಆಗೋದೇ ಇಲ್ಲ, ಯಾಕಂದ್ರೆ ಇದು ತುಂಬಾ ಡೆಲಿಕೇಟ್ ಆಗಿ ಫಿಕ್ಸ್ ಆಗಿರುತ್ತೆ. ಸೊ ಹಾಗಾಗಿ ಇದನ್ನ ನೀವು ವಾಲ್ ಹ್ಯಾಂಗಿಂಗ್ಸ್ ಅಂದ್ರೆ ಡಬಲ್ ಸೈಡ್ ಟೇಪ್ ಇರುತ್ತಲ್ಲ, ಅದನ್ನ ಹಚ್ಚಿಬಿಟ್ಟು ನೀವು ವಾಲ್ ಮೇಲೆ ಕೂಡ ಈ ತರ ಫಿಕ್ಸ್ ಮಾಡಬಹುದು. ಅದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಅಂದ್ರೆ ನೀವು ಇಲ್ಲಿ ಕಂಪ್ಲೀಟ್ ಆಗಿ ಪಿಸ್ತದಿಂದ ಕಂಪ್ಲೀಟ್ ಮಾಡಿರ್ಬೇಕು, ಅವಾಗ ಚೆನ್ನಾಗಿ ಕಾಣುತ್ತೆ. ಇಲ್ಲಾಂದ್ರೆ ಇಲ್ಲಿ ಮಧ್ಯದಲ್ಲಿ ಏನಾದ್ರೂ ಒಂದು ಫ್ಲವರ್ ಇಟ್ಬಿಟ್ಟು ನೀವು ವಾಲ್ ಡೆಕೋರೇಷನ್ ಕೂಡ ಯೂಸ್ ಮಾಡ್ಕೋಬಹುದು. ನೀವು ಪಿಸ್ತಾ ಇಲ್ಲ ಅಂದ್ರೆ ಒಂದು ಪ್ಲಾಸ್ಟಿಕ್ ಸ್ಪೂನ್ ಕೂಡ ಸಿಗುತ್ತೆ, ಸಣ್ಣ ಸಣ್ಣ ಪ್ಲಾಸ್ಟಿಕ್ ಸ್ಪೂನ್ಗಳು. ಅದನ್ನ ಕೂಡ ಕಟ್ ಮಾಡ್ಬಿಟ್ಟು ಇದೇ ರೀತಿಯಲ್ಲಿ ಇಟ್ಟು ಮಾಡಿದ್ರು ಕೂಡ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಇದು ಕೂಡ ಅದೇ ಲುಕ್ ಅಲ್ಲಿ ಲೋಟಸ್ ತರಾನೇ ಕಾಣುತ್ತೆ. ಇದೇ ತರ ನಾನು ದೊಡ್ಡದು ಹಾಗೆ ಚಿಕ್ಕದು ಕೂಡ ಮಾಡಿದ್ದೀನಿ, ಸೇಮ್ ಇದೇ ತರ ಹೋಲ್ಡರ್. ಸೊ ಹಾಗಾಗಿ ಬೇರೆ ಬೇರೆ ಪ್ಯಾಟರ್ನ್ ಅಲ್ಲಿ ಇಟ್ಟು ಕೂಡ ತೋರಿಸಿದ್ದೀನಿ, ಅದನ್ನು ಕೂಡ ನೋಡಿ. ತುಂಬಾನೇ ಚೆನ್ನಾಗಿದೆ. ಸೊ ಫ್ರೆಂಡ್ಸ್, ನೀವು ಈ ವರ್ಷ ಟ್ರೈ ಮಾಡಿ. ಹ್ಯಾಪಿ ದೀಪಾವಳಿ. ಹ್ಯಾಪಿ ದೀಪಾವಳಿ.